ಇನ್ನು ಪ್ಲಾಸ್ಟಿಕ್ ಬ್ಯಾನ್ ಆಗಿದ್ರು ಕೂಡ ಒಂದಷ್ಟು ಹೋಟೆಲ್ಗಳಲ್ಲಿ ಇನ್ನೂ ಕೂಡ ಬಳಸಲಾಗ್ತಿದೆ ಅಂತ ಬಹಳಷ್ಟು ಚರ್ಚೆ ನಡೀತಿದೆ. ಮಾಧ್ಯಮಗಳಲ್ಲೂ ಕೂಡ ಬರ್ತಾ ಇದೆ, ಸರ್ಕಾರದ ವಲಯದಲ್ಲೂ ಕೂಡ ಚರ್ಚೆ ಆಗ್ತಿದ್ರು ಕೂಡ ಒಂದಷ್ಟು ಹೋಟೆಲ್ಗಳಲ್ಲಿ ಈ ತಟ್ಟೆಗಳ ಮೇಲೆ ಪ್ಲಾಸ್ಟಿಕ್ ಅನ್ನ ಹಾಕುವಂಥದ್ದನ್ನ ಮುಂದುವರಿಸ್ತಾ ಇದ್ದಾರೆ. ಪ್ಲಾಸ್ಟಿಕ್ ಬ್ಯಾನ್ ಬಗ್ಗೆ ಕೇಳಿದ್ರೆ ವ್ಯಾಪಾರಿಗಳೇ ಕಿರಿಕ್ ಮಾಡ್ತಿದ್ದಾರೆ. ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ನೀವು ಅಂತ ಹೇಳ್ತಿದ್ದಾರೆ ವ್ಯಾಪಾರಿಗಳು. ಇದು ಸದ್ಯಕ್ಕೆ TV9ನ ರಿಯಾಲಿಟಿ ಚೆಕ್ ಸಂದರ್ಭದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮೆಜೆಸ್ಟಿಕ್ ಸುತ್ತಮುತ್ತ ಈ ಥರ ಪ್ಲೇಟ್ ಮೇಲೆ ಪ್ಲಾಸ್ಟಿಕ್ ಇರುತ್ತೆ, ಅದರ ಮೇಲೆ ಬಿಸಿ ಆಹಾರವನ್ನು ಹಾಕಿ ಕೊಡುವಂಥದ್ದು ಮುಂದುವರಿತಾ ಇದೆ. ಸೊ ಮೆಜೆಸ್ಟಿಕ್ನ ಸುತ್ತಮುತ್ತ ಹೋಟೆಲ್ಗಳಲ್ಲಿ ಇಂಥ ಪ್ಲಾಸ್ಟಿಕ್ ಬಳಕೆ ಕಂಡು ಬರ್ತಾ ಇದೆ. ಸೊ ಕೇಳಿದರೆ ನಮ್ಮ ವ್ಯಾಪಾರ ಹಾಳು ಮಾಡಬೇಡಿ, ನಮ್ಮ ಹೊಟ್ಟೆ ಹೊಡಿಬೇಡಿ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಒಂದಷ್ಟು ಬಂಡವಾಳ ಹಾಕಿದ್ದೀವಿ, ತೊಂದರೆ ಆಗುತ್ತೆ ಇದರಿಂದ ಅಂತ. ಆದರೆ ಆರೋಗ್ಯಕ್ಕಾಗುವಂಥ ತೊಂದರೆ ಇದೆಯಲ್ಲ, ಅದು ಭಾಳ ಸೀರಿಯಸ್ ಆಗಿರುವಂಥದ್ದು. ಸೊ ಏನೇನೀಗ ನೋಡ್ತಾ ಇದ್ದೀವಿ, ಈಗ ಈ ಪ್ಲಾಸ್ಟಿಕ್ಗಳನ್ನು ಈ ಥರ ಜೋಡಿಸಿ ಸೊ ಅದರಲ್ಲೇ ಬಿಸಿಯಾದಂಥ ಆಹಾರವನ್ನು ನೀಡಲಾಗ್ತಾ ಇದೆ. ಒಂದಷ್ಟು ಮಂದಿ ಬದಲಾಯಿಸ್ಕೊಂಡಿದ್ದಾರೆ, ಬಾಳೆ ಎಲೆ ಬಟ್ಟೆ ಹಾಕುವಂಥದ್ದೆಲ್ಲ ಅದರ ಬೇಯಿಸುವಂಥ ಸಂದರ್ಭದಲ್ಲಿ ನೀಡಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಶುಭಶ್ರೀ ಜೈನ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿನ ಮೆಜೆಸ್ಟಿಕ್ ಅಂದ್ರೆ ಹೃದಯ ಭಾಗ ಆಗಿರುವಂತಹ ಮೆಜೆಸ್ಟಿಕ್ ಬಂದಿದ್ದೀವಿ. ಇಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವ್ಯಾಪಾರಿಗಳಿದ್ದಾರೆ. ಅವರು ಪ್ಲಾಸ್ಟಿಕ್ ಬಳಸ್ತಿದ್ದಾರಾ, ಇಡ್ಲಿ ಯಾವ ರೀತಿಯಾಗಿ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಬಂದಿದ್ದೀವಿ. ಬನ್ನಿ ನೋಡೋಣ ಅವರು ಯಾವ ರೀತಿಯಾಗಿ ವ್ಯಾಪಾರ ಮಾಡ್ತಿದ್ದಾರೆ, ನೋಡ್ಕೊಂಡು ಬರೋಣ. ನಾವು ಇಲ್ಲಿ ಪ್ಲಾಸ್ಟಿಕ್ ಅವ್ರು ಆತ ಕೊಡ್ತಾ ಇಲ್ಲ, ಬೇರೆ ಕಡೆನೂ ಅಷ್ಟೇ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಹೇಳ್ತೀವಿ. ಯಾಕೆ ಕಾಯಿಲೆಗಳು ಇವೆಲ್ಲ ಬರ್ತಾ ಇದೆ, ಹಂಗಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಅಷ್ಟೇ. ನಾವು ಮಾಮೂಲಿ ಪ್ಲೇಟು ಬಾಳೆ ಎಲೆ ಯೂಸ್ ಮಾಡ್ತಾ ಇದ್ದೀವಿ. ಪ್ಲಾಸ್ಟಿಕ್ ಬಂದು ಯೂಸ್ ಮಾಡೋದು ತಪ್ಪು. ಸೊ ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ. ಕೆಲವು ಕಡೆ ಬಂದು ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಬಿಸಿ ಬಿಸಿ ಅನ್ನ ಹಾಕಿ ಊಟ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ. ಇದು ಪೂರ್ತಿ ಬ್ಯಾನ್ ಮಾಡಬೇಕಂತ. ಈ ಪ್ಲಾಸ್ಟಿಕ್ ಕವರ್ ತಿನ್ನೋದ್ರಿಂದ ಹಾಕೊಂಡು ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ. ಆಮೇಲೆ ಹಸುಗಳು ಏನಾನ ಸಮಥಿಂಗ್ ಏನಾನ ತಿನ್ಬೇಕಂದ್ರೆ ಹಸುಗಳು ಸೇರಿಸಿ ತಿಂದ್ಬಿಡ್ತಾರೆ. ಅದರಿಂದ ಏನು ಮಾಡ್ಬೇಕಂದ್ರೆ ಬಾಳೆ ಎಲೆ ಮಾಮೂಲಿ ತಟ್ಟೆದಲ್ಲಿ ತೊಳೆದ್ಬಿಟ್ಟು ಕೊಟ್ಟ ಅಂದರೆ ತಿಂತದೆ. ಮಿಕ್ಕಿರೋ ಬ್ಯಾಲೆನ್ಸ್ ಎಲ್ಲ ಇಟ್ಕೊಂಡು ಇವರು ಬಡಿಸ್ತಾ ಇದ್ದಾರೆ. ಇದನ್ನು ನಿಲ್ಲಿಸ್ಬಿಡಿ, ಅಲ್ಲಿ ನಿಲ್ಸಾಯ್ತು, ಇವ್ರು ನಿಲ್ಲಿಸ್ಬಿಟ್ರೆ ಅದನ್ನು ಬಣ್ಣ ಬಿಡ್ತಲ್ಲ. ನಾವು ಹಿಂದೆ ಸುಮಾರು 30 ಇಯರ್ಸಿಂದ ಬಟ್ಟೆ ಹಾಕಿ ಯೂಸ್ ಮಾಡ್ತಾಯಿದ್ದೀರಿ. ಆಮೇಲೆ ಈಗ ಸರ್ಕಾರದವರು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ರೀಸೆಂಟಾಗಿ ಶುರು ಮಾಡಿದ್ದಾರೆ. ಅದು ಮೆಡಿಕಲ್ ರಿಪೋರ್ಟ್ ಹೋಗಿ ಕ್ಯಾನ್ಸರು ಅದು ಇದು ಬಂದು ನಾವು ಪ್ಲಾಸ್ಟಿಕ್ ಯೂಸ್ ಮಾಡೋದಿಲ್ಲ. ಸಾಕಷ್ಟು ಕಡೆಗಳಲ್ಲಿ TV9 ರಿಯಾಲಿಟಿ ಚೆಕ್ ನಡೆಸಿದಂತಹ ಸಂದರ್ಭದಲ್ಲಿ ಈ ಸ್ಟ್ರೀಟ್ ವೆಂಡರ್ಸ್ ಅಂದ್ರೆ ರಸ್ತೆ ಬದಿ ಬೀದಿ ಬದಿಯಲ್ಲಿ ಆಹಾರ ಏನು ವ್ಯಾಪಾರ ಮಾಡ್ತಾರೆ, ಕ್ಯಾಂಟೀನ್ ಅನ್ನು ಏನು ಇಟ್ಕೊಂಡಿದ್ದಾರೆ, ಅವರು ಇನ್ನೂ ಕೂಡ ಕೆಲವೊಂದು ಕಡೆ ಪ್ಲಾಸ್ಟಿಕ್ ಗಳನ್ನ ಬಳಸ್ತಾ ಇದ್ದಾರೆ. ತಾವಿಲ್ಲಿ ಗಮನಿಸಬಹುದು, ಇಲ್ಲಿ ಪ್ಲಾಸ್ಟಿಕ್ ತಟ್ಟೆಗಳನ್ನ ಬಳಸ್ತಾ ಇರುವಂತದ್ದು. ಇದು ಬಹಳ ಮುಖ್ಯವಾಗಿ ಕ್ಯಾನ್ಸರ್ ಕಾರಕ ಆಗುತ್ತೆ, ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಇರುತ್ತೆ ಈ ತಟ್ಟೆಯಲ್ಲಿ ಊಟ ಮಾಡಿದ್ರೆ. ಅದರಲ್ಲೂ ಕೂಡ ಬಿಸಿ ಬಿಸಿ ಈ ಪ್ಲಾಸ್ಟಿಕ್ ಮೇಲೆ ಅನ್ನ ಅಥವಾ ಇಡ್ಲಿ ಅಥವಾ ಇನ್ನೇನಾದ್ರೂ ಬಿದ್ದರೆ ಇದು ನೇರವಾಗಿ ನಮ್ಮ ದೇಹಕ್ಕೆ ಹೋಗುತ್ತೆ. ಈ ಕೆಮಿಕಲ್ ನಮ್ಮ ದೇಹಕ್ಕೆ ಹೋಗೋದ್ರಿಂದ ಕ್ಯಾನ್ಸರ್ ಕಾರಕ ಅಂಶಗಳು ನಮ್ಮ ದೇಹಕ್ಕೆ ನೇರವಾಗಿ ಹೋಗುತ್ತೆ. ಅದೇ ರೀತಿ ಇನ್ನುಳಿದ ಬೇರೆ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನೋದಾಗಿ ಈಗಾಗಲೇ ವರದಿ ಬಂದಿದೆ. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಶುಭಶ್ರೀ ಜೈನ್, TV9 ಬೆಂಗಳೂರು.